ನಮಸ್ತೆ. ಇವತ್ತು ಮನೇಲಿ ಎಲ್ಲ ಕೆಲಸ ಆದ್ಮೇಲೆ ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು. ಹಾಗಾಗಿ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆದೆ. ಯೂಶುವಲ್ ಆಗಿ ಯೂಸ್ ಮಾಡುವಂತ ಮೇಕಪ್ ಪ್ರಾಡಕ್ಟ್ಸ್ ನ ಬಿಟ್ಟು ಬೇರೆ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇತ್ತು, ಅದನ್ನೆಲ್ಲ ಮಾಡಿ ಕೂತಿದ್ದೆ. ಸೊ ಹನಿ ಏನೋ ಒಂದು ಜೋಕ್ಸ್ ಮಾಡಿದ್ಲು. ಅಂದ್ರೆ ಎಷ್ಟು ಜೋರಾಗಿ ನಕ್ಕಿದೀವಿ ಅಂದ್ರೆ ಇಬ್ರುನು ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಆ ಕಣ್ಣಲ್ಲಿ ನೀರ್ ಬಂದಾಗ ಕಣ್ಣಿಂಗ್ ಒರೆಸ್ಕೊಂಡ್ರೆ ನಾನೇನ್ ಅಪ್ಲೈ ಮಾಡ್ಕೊಂಡಿದ್ನಲ್ಲ ಕಾಜಲ್ ಎಲ್ಲ ಕೈಗೆ ಬಂತು. ಹಾಗೆ ಲಿಪ್ಸ್ಟಿಕ್ ಎಲ್ಲ ನಾನು ನೀರ್ ಕುಡ್ದಿರುವಂತ ಗ್ಲಾಸ್ಗೆ ಮತ್ತೆ ಡ್ರೆಸ್ಗೆಲ್ಲ ಆಗೋಯ್ತು. ಸೊ ನಾವು ಯಾವಾಗ್ಲೂ ಯೂಸ್ ಮಾಡುವಂತ ಮೇಕಪ್ ಪ್ರಾಡಕ್ಟ್ಸ್ ಬೆಸ್ಟ್ ಅಂತ ಹೇಳ್ಬಿಟ್ಟು ನಾನು ಅಗೇನ್ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಫೇಸಸ್ ಕೆನಡಾ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ನನ್ನ ಮೇಕಪ್ ನಾನು ಮಾಡ್ಕೊಂಡೆ. ಫೇಸಸ್ ಕೆನಡಾ ಅವರ ರೋಸ್ ಗೋಲ್ಡ್ ಸ್ಟ್ರೋಕ್ ಕ್ರೀಮ್ ನ ಅಪ್ಲೈ ಮಾಡ್ಕೊಂತಾ ಇದ್ದೀನಿ. ಇದರಲ್ಲಿ ಶಿಯಾ ಬಟರ್ ಇರೋದ್ರಿಂದ ನಮ್ಗೆ ಇನ್ಸ್ಟೆಂಟ್ ಆಗಿ ಇದು ಗ್ಲೋ ಕೊಡುತ್ತೆ. ಇಂಟೆನ್ಸ್ ಜೆಲ್ ಕಾಜಲ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕ್ರೀಮಿ ಟೆಕ್ಸ್ಚರ್ ಆಗಿರುತ್ತೆ, ಹಾಗೆ 24 ಅವರ್ಸ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಮತ್ತೆ ಸ್ಮಚ್ ಪ್ರೂಫ್ ಆಗಿರುತ್ತೆ, ಹಾಗೇನೆ ವಾಟರ್ ಪ್ರೂಫ್ ಸಹ ಆಗಿರುತ್ತೆ. ಕಾಜಲ್ ಒನ್ ಆಫ್ ಮೈ ಫೇವರೇಟ್ ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ನಾನು ಕಾಂಪಿ ಮ್ಯಾಟ್ ವೆಲ್ವೆಟ್ ಟಚ್ ಲಿಪ್ಸ್ಟಿಕ್ ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈ ಶೇಡ್ ನನಗೆ ತುಂಬಾನೇ ಇಷ್ಟ ಆಗುತ್ತೆ, ಮತ್ತೆ ತುಂಬಾ ಸ್ಮೂತ್ ಆಗಿ ಇದು ಬ್ಲೆಂಡ್ ಆಗುತ್ತೆ. ಸೊ ಫೈನಲ್ ಆಗಿ ನಾನು ಸ್ಟ್ರೋಕ್ ಕ್ರೀಮ್ ನ ಹೈಲೈಟರ್ ಆಗಿ ಯೂಸ್ ಮಾಡ್ಕೊಂಡು ನನ್ನ ಮೇಕಪ್ ನಾನು ಕಂಪ್ಲೀಟ್ ಮಾಡ್ಕೊಂಡೆ. ಮೇಕಪ್ ಅಂತೂ ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇಲ್ಲಿ ನೀವೇ ನೋಡಬಹುದು, ಇದು ಸ್ವಲ್ಪನೂ ಟ್ರಾನ್ಸ್ಫರ್ ಆಗಿಲ್ಲ, ಸ್ಮಚ್ ಪ್ರೂಫ್ ಆಗಿದೆ, ಹಾಗೆ ಟ್ರಾನ್ಸ್ಫರ್ ಪ್ರೂಫ್ ಆಗಿದೆ, ಮತ್ತೆ ವಾಟರ್ ಪ್ರೂಫ್ ಆಗಿದೆ. ಸೊ ಇವತ್ತು ನಾನು ಯೂಸ್ ಮಾಡಿರುವಂತ ಪ್ರಾಡಕ್ಟ್ಸ್ ನಾನು ಕೊಟ್ಟಿರುವಂತ QR ಕೋಡ್ ನ ಸ್ಕ್ಯಾನ್ ಮಾಡಿ ನೀವು ಪರ್ಚೇಸ್ ಮಾಡ್ಕೋಬಹುದು.